ರಾಜ್ಯದಲ್ಲಿ ಈಗ ಜೋರಾಗಿದೆ ದೇಗುಲ ಹುಂಡಿ ಪಾಲಿಟಿಕ್ಸ್. ದೇವಸ್ಥಾನದ ಆದಾಯ ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಬರ್ತಾ ಇದೆ. ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಬಿವೈ ವಿಜಯೇಂದ್ರ ಇವತ್ತು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತಹ ವಿಜಯೇಂದ್ರ, ದೇವಾಲಯಗಳಿಗೆ ಕನ್ನ ಹಾಕೋ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಇದ್ರ ಬದಲು ವಿಧಾನಸೌಧದಲ್ಲಿ ಹುಂಡಿ ಇಟ್ಬಿಡಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಒಂದು ಟಾಂಗ್ ಕೊಟ್ಟಿದ್ದಾರೆ. ಶುಭನೇ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಸಚಿವರು ಏನು ಹೇಳ್ತಾರೆ ಕೇಳೋಣ. ದೇವಸ್ಥಾನಗಳಿಗೆ 5% ಗ್ರಾಸ್ ಕೊಡಬೇಕು ಅಂತ, 10 ಲಕ್ಷಕ್ಕಿಂತಲೂ ಮೇಲೆ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ 10% ಗ್ರಾಸು ಧಾರ್ಮಿಕ ಪರಿಷತ್ತು ಕೊಡಬೇಕು ಅಂತ ತಂದವರು ಯಾರು? 2011ರಲ್ಲಿ BJPಯವರೇ ತಂದಿದ್ದು. ಈಗ ಅವ್ರು ತಂದಿದ್ದಕ್ಕೆ ನಾವು ಒಂದು ಸಣ್ಣ ತಿದ್ದುಪಡಿ ಮಾಡಿದ್ದೀವಿ. ಈ ಕಾನೂನು ಹಿಂದೆ ಏನು ಕಾನೂನು ಈಗೇನು ಬದಲು ಮಾಡಿದ್ದೀರಾ ಅಂತ? ಈಗೇನು ಬದಲು ಮಾಡಿದ್ದೀವಿ ಅಂದರೆ, ಮೊದಲು 10 ಲಕ್ಷದವರೆಗೂ ಯಾರು ಏನೂ ಕೊಡಬೇಕಾಗಿಲ್ಲ. ದೇವಸ್ಥಾನದವರು 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನ ಯಾರೂ ಒಂದು ಪೈಸಾ ಕೊಡಬೇಕಾಗಿಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ 5% ನೆಟ್ಟು, 1 ಕೋಟಿಗಿಂತ ಮೇಲಿದ್ದರೆ 10% ನೆಟ್ ಮಾಡಿ. ಆಮೇಲೆ ಇದೆಲ್ಲ ಬಂದರೆ ಎಷ್ಟು ಗೊತ್ತಾ? ಒಂದು 30-35 ಕೋಟಿ ಜಾಸ್ತಿ ಬರ್ಬೋದು. ಈಗ 8 ಕೋಟಿ ಬರ್ತಾಯಿತ್ತು, 30-35 ಕೋಟಿ ಆಗ್ಬೋದು. ಆಮೇಲೆ ನಮ್ಮ ಗ್ಯಾರಂಟಿಗಳಿಗೆ 58,000 ಕೋಟಿ ಬೇಕು. ಗ್ಯಾರಂಟಿಗಳು ಬಳಸ್ಕೊಂಡ್ಬಿಡ್ತಾರೆ ಅಂತ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ. ಈ 35-40 ಕೋಟಿ ನಮ್ಮಲ್ಲಿ ಅರ್ಚಕರು 40,000ದಿಂದ 50,000 ಜನ ಅರ್ಚಕರಿದ್ದಾರೆ. ಇವರೆಲ್ಲ ದೇವರು ಅಂತ ಹೇಳ್ತಾರಲ್ಲ, ಅರ್ಚಕರ ಬಗ್ಗೆ ಇದುವರೆಗೂ ಯಾರಾದರೂ ಇವ್ರು ಗಮನ ಹರಿಸಿದ್ರಾ? ನಾನು ಈ ಇಲಾಖೆ ಸಚಿವನಾದ ಮೇಲೆ ಅರ್ಚಕರ ಸತ್ರ ಬರೀ 35,000 ಕೊಡ್ತಾಯಿದ್ರು, 2 ಲಕ್ಷ ಮಾಡಿಸಿದ್ದೀನಿ. ಆಮೇಲೆ ಅವ್ರಿಗೆ ಇನ್ಶೂರೆನ್ಸ್ ತರಬೇಕು, ಪ್ರತಿಯೊಬ್ಬರು ಕೂಡ 5 ಲಕ್ಷ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆಮೇಲೆ ಅದೇ ರೀತಿ ಅರ್ಚಕರಿಗೆ ಕಾಶಿ ಯಾತ್ರೆಗೆಲ್ಲ ಬೇರೆಯವರೆಲ್ಲ ಹೋಗೋರು, ಇವರಿಗೆ ಅವಕಾಶ ಇರಲ್ಲ. 2,400 ಜನಕ್ಕೆ ಪ್ರತಿ ವರ್ಷ ಅರ್ಚಕರು ಕಾಶಿ ಯಾತ್ರೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅವ್ರ ಮಕ್ಕಳಿಗೆ ಒಂದು ಮನೆಗೆ ಒಬ್ಬರು ಅಂದರೂ ಕೂಡ 45,000 ಜನ ಮಕ್ಕಳಾಗ್ತಾರೆ. ಅವ್ರಿಗೆ 5,000ದಿಂದ 50,000ವರೆಗೂ ಕೂಡ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತೀವಿ. ಆಮೇಲೆ ಹೌಸಿಂಗ್ ಸ್ಕೀಮು, ಅವರೆಲ್ಲ ಮನೆಗಳು ಭಾಳ ಜನಕ್ಕೆ ಬಾಡಿಗೆ ಮನೆಯಲ್ಲಿದ್ದಾರೆ ಅಥವಾ ಹಳೆ ಮನೆ ಇರುತ್ತೆ, ಅವ್ರಿಗೆ ವರ್ಷಕ್ಕೆ ಒಂದು 500 ಜನಕ್ಕೆ 1000 ಜನಕ್ಕೆ ಒಂದು 2 ಲಕ್ಷ 3 ಲಕ್ಷ ಕೊಡ್ತಾರೆ. ನೀವು ಇಷ್ಟೆಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರೇ BJP ಹೇಳ್ತಿದ್ದಾರೆ, ದೇವಸ್ಥಾನಗಳ ದುಡ್ಡನ್ನು ಕೊಟ್ಟು ಬೇರೆ ಗ್ಯಾರಂಟಿಗಳಿಗೆ ಕೊಡಲಾಗ್ತಿದ್ದರಿಂದ ಹಿಂದೂಗಳಿಗೆ ಅಪಮಾನ ಮಾಡಲಾಗ್ತಿದೆ. ಅದು ಮಾನ ಮರ್ಯಾದೆ ಇದ್ದರೆ ಆ ರೀತಿ ಹೇಳೋದಿಲ್ಲ. ಮಾನ ಮರ್ಯಾದೆ ಇರೋರು ಊರಿಗೆ ಬಿಟ್ಟವ್ರಂತೆ. ಅಲ್ಲಪ್ಪ, 35-40 ಕೋಟಿನ ಯಾವ ಗ್ಯಾರಂಟಿಗಳಿಗೆ ಅಲ್ವಾ? 58,000 ಬೇಕು, 58,000 ಕೋಟಿ ಬೇಕು ಇದಕ್ಕೆ. ಈ 30-40 ಕೋಟಿ ಏನಾಗುತ್ತೆ? ಈ ಹಣ ಏನಿದ್ರು ನಮ್ಮ ಸಿ ಗ್ರೇಡ್ ದೇವಸ್ಥಾನಗಳ ಅಭಿವೃದ್ಧಿಗೆ. ಯಾಕೆ ಈ BJP ಸರ್ಕಾರ ಇದ್ದಾಗ ಸಿ ಗ್ರೇಡ್ ದೇವಸ್ಥಾನಗಳಿಗೆ ದುಡ್ಡೇ ಕೊಡಲಿಲ್ಲ, ಎಲ್ಲ ಪ್ರೈವೇಟ್ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಟ್ಬಿಟ್ರು. ಕೊಡಲಿ, ಅವ್ರು ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಸಿ ಗ್ರೇಡ್ ದೇವಸ್ಥಾನಗಳ ಬಗ್ಗೆ ಯಾರು ಇವರು ಯೋಚನೆ ಮಾಡಲಿಲ್ಲ? ಅರ್ಚಕರ ಬಗ್ಗೆ ಯಾಕೆ ಇವರು ಯೋಚನೆ ಮಾಡಲಿಲ್ಲ? ಆ ಥರ ನೌಕರ ವರ್ಗದ ಬಗ್ಗೆ ಇವರು ಯಾಕೆ ಯೋಚನೆ ಮಾಡಲಿಲ್ಲ? ಸರ್, ಈಗ 1 ಕೋಟಿಗಿಂತ ಹೆಚ್ಚು ಆದಾಯ ದೇವಸ್ಥಾನಗಳು ಎಷ್ಟಿದೆ ಸರ್ ಈಗ ಸದ್ಯಕ್ಕೆ? 85 ಇರಬೇಕಷ್ಟೇ. ಅದಕ್ಕಿಂತ ಕಡಿಮೆ ಇರುವಂಥ ಎಷ್ಟಿದೆ ಸರ್? ಎಲ್ಲ ಅಷ್ಟೇ, ಎಲ್ಲ ಸೇರಿ. ಅಂದರೆ ಈಗ ಹಣ ದೇವಸ್ಥಾನಕ್ಕೆ ಹಣ ಅದು ಲಕ್ಷಕ್ಕಿಂತಲೂ ಕಡಿಮೆ ಇರ್ತಕ್ಕಂಥದ್ದು 34,000 ಮೇಲಿದೆ. ಒಂದು ಈಗ 10ರಿಂದ 5ರಿಂದ 25ವರೆಗೂ 193 ಇತ್ತು. 10 ಲಕ್ಷ ಮೇಲೆ 25ಕ್ಕೆ ಮೇಲೆ ಇದ್ದಿದ್ದು 205 ಇತ್ತು. ಸರ್, ಈಗ ಹುಂಡಿ ಎಲ್ಲ ಬಂದರು ಇವು 35-40 ಕೋಟಿನಪ್ಪ. ಹುಂಡಿಗಳಲ್ಲಿ ಇಲ್ಲಿ ದೇವಸ್ಥಾನದಲ್ಲಿರುವಂಥ ಹುಂಡಿಗೆ ಕನ್ನ ಹಾಕ್ತಾರೆ, ವಿಧಾನಸೌಧದಲ್ಲಿ ಇಡಿ ಹುಂಡಿನ ಅಂತ ಹೇಳ್ತಿದ್ದಾರೆ. ವಿಧಾನಸೌಧದಲ್ಲಿ ಅವ್ರು ಇಟ್ಟಿದ್ರಲ್ಲ 4 ವರ್ಷ, ಹೋಗ ಹುಂಡಿನೂ ತೊಗೊಂಡೋಗ್ಬಿಟ್ರು. ಅವರು ಈಗ ತೊಗೊಂಡೋಗಿ ಅವ್ರ ಮನೆಗಳಲ್ಲಿ ಇಟ್ಕೊಂಡವ್ರೆ. ಈ ತಿರುಗಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ತರೋಣ ಅಂತ ಹುಂಡಿಗಳು ಹಂಗೆ ಇಟ್ಕೊಂಡವ್ರೆ. ಆಮೇಲೆ ನೋಟ್ ಅಂಡ್ ಶಮ್ ಮಿಷಿನ್ ಇಟ್ಕೊಂಡಿದ್ದಾರೆ ಯಾರು? ನಾವು ಅವರ ಇಟ್ಕೊಂಡಿದ್ದು ನೋಟ್ ಅಂಡ್ ಶಮ್ ಮಿಷಿನ್ನು. ಆವಾಗ ಎಲ್ಲ ಟ್ಯಾಕ್ಸ್ ಇತ್ತಲ್ಲ, GST ಬದಲು ಇನ್ನೊಂದು ಟ್ಯಾಕ್ಸು. ಯಾವ ಟ್ಯಾಕ್ಸ್ ಹೇಳಿ BJP ಸರ್ಕಾರ ಇದ್ದಾಗ? ಈಗ ಇದು ರಾಮಲಿಂಗಾರೆಡ್ಡಿ ಅವರ ಒಂದು ಮಾತು. ಈಗ